ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಹೆಸರು ಕೇವಲ ಗುರುತು ಮಾತ್ರವಲ್ಲ, ಅದು ನಮ್ಮ ವ್ಯಕ್ತಿತ್ವ, ಭಾಗ್ಯ ಮತ್ತು ಭವಿಷ್ಯಕ್ಕೂ ಸಂಬಂಧ ಹೊಂದಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ಹೆಸರಿನ ಮೊದಲ ಅಕ್ಷರದಿಂದಲೇ ನಿಮ್ಮ ರಾಶಿಯನ್ನು ತಿಳಿದುಕೊಳ್ಳಬಹುದು. ಹಾಗಾದರೆ ಯಾವ ಅಕ್ಷರಕ್ಕೆ ಯಾವ ರಾಶಿ ಬರುತ್ತದೆ ಮತ್ತು ಅದರ ವಿಶೇಷತೆ ಏನು ಅಂತ ಇಂದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನಮ್ಮ ಭಾರತೀಯ ಜ್ಯೋತಿಷ್ಯದಲ್ಲಿ ಹೆಸರಿನ ಮೊದಲ ಅಕ್ಷರಕ್ಕೆ ತುಂಬ ಮಹತ್ವವಿದೆ. ನಾವು ಹುಟ್ಟಿದ ಕ್ಷಣದಲ್ಲಿ ಇರುವ ನಕ್ಷತ್ರ ಮತ್ತು ರಾಶಿ ಆಧಾರದ ಮೇಲೆ ನಮ್ಮ ಹೆಸರು ಇಡಲಾಗುತ್ತದೆ. ಅದಕ್ಕಾಗಿಯೇ ನಮ್ಮ ಹೆಸರಿನ ಮೊದಲ ಅಕ್ಷರದಿಂದಲೇ ನಮ್ಮ ರಾಶಿಯನ್ನು ತಿಳಿದುಕೊಳ್ಳಬಹುದು. ಹಾಗಾದರೆ ನಿಮ್ಮ ಹೆಸರಿನ ಮೊದಲ ಅಕ್ಷರ ಯಾವುದು? ಆ ಅಕ್ಷರದಿಂದ ನಿಮ್ಮ ರಾಶಿ ಯಾವುದು ಬರುತ್ತದೆ ಗೊತ್ತಾ? ಈ ವಿಡಿಯೋದಲ್ಲಿ ನಾವು ತುಂಬ ಸರಳವಾಗಿ ಮತ್ತು ಸ್ಪಷ್ಟವಾಗಿ ಯಾವ ಅಕ್ಷರಕ್ಕೆ ಯಾವ ರಾಶಿ ಬರುತ್ತದೆ, ಆ ರಾಶಿಯ ಸ್ವಭಾವ, ಅದೃಷ್ಟ ಮತ್ತು ವೈಶಿಷ್ಟ್ಯಗಳು ಎಲ್ಲವನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ನೀವು ನಿಮ್ಮ ರಾಶಿ ತಿಳಿದುಕೊಳ್ಳಬೇಕಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ, ಏಕೆಂದರೆ ಕೊನೆಯಲ್ಲಿ ನಿಮ್ಮ ಜೀವನಕ್ಕೆ ಉಪಾಯವಾಗುವ ವಿಶೇಷ ಮಾಹಿತಿ ಕೂಡ ಇದೆ. ಹಾಗಾದರೆ ಇನ್ನೂ ಸಮಯ ವ್ಯರ್ಥ ಮಾಡದೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ, ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಮತ್ತು ಮಹಾಶಿವನ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ನಿಮ್ಮ ಹೆಸರಿನ ಮೊದಲ ಅಕ್ಷರದಿಂದ 12 ರಾಶಿ ಚಕ್ರಗಳಲ್ಲಿ ಯಾವ ರಾಶಿ ಬರುತ್ತೆ ಅಂತ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಗೆ ಇಂದಿನ ವಿಡಿಯೋದಲ್ಲಿ ನಾವು ನೋಡುವುದು ಧೈರ್ಯ, ಶಕ್ತಿ ಮತ್ತು ನಾಯಕತ್ವದ ಪ್ರತೀಕವಾದ ಮೇಷರಾಶಿಯವರ ಬಗ್ಗೆ. ನಿಮ್ಮ ಹೆಸರಿನ ಮೊದಲ ಅಕ್ಷರ ಚು, ಚೆ, ಚೋ, ಲಾ, ಲಿ, ಲು, ಲೇ, ಲೋ, ಹಾ ಇದ್ದರೆ ನೀವು ಮೇಷರಾಶಿಗೆ ಸೇರಿದ್ದೀರಿ. ಈ ರಾಶಿಯವರು ಯಾವಾಗಲೂ ಮುಂಚೂಣಿಯಲ್ಲಿ ನಿಲ್ಲುವ ಗುಣ ಹೊಂದಿರುತ್ತಾರೆ. ಮೇಷರಾಶಿಯವರ ಮುಖ್ಯ ಗುಣವೆಂದರೆ ಧೈರ್ಯ ಮತ್ತು ಆತ್ಮವಿಶ್ವಾಸ. ಇವರು ಯಾವ ಕೆಲಸವನ್ನಾದರೂ ಭಯವಿಲ್ಲದೆ ಕೈ ಎತ್ತಿಕೊಳ್ಳುತ್ತಾರೆ. ಜೀವನದಲ್ಲಿ ಸವಾಲುಗಳು ಬಂದರೂ ಹಿಂದೆ ಸರಿಯೋದಿಲ್ಲ. ತಮ್ಮ ಶ್ರಮದಿಂದಲೇ ಯಶಸ್ಸನ್ನು ಸಾಧಿಸುತ್ತಾರೆ. ಹಣಕಾಸಿನ ವಿಷಯದಲ್ಲಿ ಮೇಷರಾಶಿಯವರಿಗೆ ಶುಭಯೋಗ ಇರುತ್ತದೆ, ಆದರೆ ಕೆಲವೊಮ್ಮೆ ಅತಿವೇಗದ ನಿರ್ಧಾರಗಳಿಂದ ನಷ್ಟವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಸ್ವಲ್ಪ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು. ಪ್ರೀತಿ ಮತ್ತು ಕುಟುಂಬ ಜೀವನದಲ್ಲಿ ಇವರು ತುಂಬ ಪ್ರಾಮಾಣಿಕರು, ಆದರೆ ಕೋಪ ಸ್ವಭಾವದಿಂದ ಕೆಲವೊಮ್ಮೆ ಸಂಬಂಧಗಳಲ್ಲಿ ಅಸಮಾಧಾನ ಉಂಟಾಗಬಹುದು. ಈ ರಾಶಿಯವರು ಉಪಾಯವಾಗಿ ಹನುಮಂತನ ಆರಾಧನೆ ಮಾಡಿದರೆ ಹೆಚ್ಚು ಯಶಸ್ಸು ದೊರೆಯುತ್ತದೆ. ಮತ್ತು ಕೊನೆ ಮಾತು ಸ್ನೇಹಿತರೆ, ಮೇಷರಾಶಿಯವರಿಗೆ ತಮ್ಮ ಧೈರ್ಯವನ್ನು ಸರಿಯಾದ ದಾರಿಯಲ್ಲಿ ಬಳಸಿದರೆ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡುತ್ತಾರೆ. ಮತ್ತು ವೃಷಭ ರಾಶಿ. ವೃಷಭ ರಾಶಿಯವರು ಶಾಂತಿ, ಸಹನೆ ಮತ್ತು ಸ್ಥಿರತೆಯ ಪ್ರತೀಕವಾದ ವೃಷಭ ರಾಶಿಯವರ ಬಗ್ಗೆ ತಿಳಿಯೋಣ. ಈ ರಾಶಿಯವರು ಇ, ಉ, ಎ, ಓ, ವಾ, ವಿ, ಉ, ವೇ, ಓ ಇದ್ದರೆ ಅಕ್ಷರದಿಂದ ಆರಂಭವಾಗುವ ಹೆಸರಿನವರು ಈ ರಾಶಿಗೆ ಸೇರಿರುತ್ತಾರೆ. ವೃಷಭ ರಾಶಿಯವರು ತುಂಬ ಶಾಂತ ಸ್ವಭಾವದವರು. ಇವರು ಜೀವನದಲ್ಲಿ ನಿಧಾನವಾಗಿ ಆದರೆ ಖಚಿತವಾಗಿ ಯಶಸ್ಸು ಪಡೆಯುತ್ತಾರೆ. ಯಾವುದೇ ಕೆಲಸದಲ್ಲಿ ಇವರು ಹಠದಿಂದ ಕೆಲಸ ಮಾಡುತ್ತಾರೆ. ಹಣಕಾಸಿನ ವಿಷಯದಲ್ಲಿ ವೃಷಭ ರಾಶಿಯವರು ತುಂಬ ಜಾಗೃತೆಯಿಂದ ಇರುತ್ತಾರೆ. ಹಣ ಸಂಗ್ರಹ ಮಾಡುವ ಗುಣ ಇವರಲ್ಲಿ ಹೆಚ್ಚು ಇರುತ್ತದೆ. ಆದ್ದರಿಂದ ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ಶ್ರೀಮಂತಿಕೆ ಸಾಧ್ಯ ಇರುತ್ತದೆ. ಕುಟುಂಬ ಮತ್ತು ಪ್ರೀತಿ ಇವರಿಗೆ ಅತ್ಯಂತ ಮುಖ್ಯ. ಕುಟುಂಬದವರಿಗಾಗಿ ಯಾವ ತ್ಯಾಗಕ್ಕೂ ಸಿದ್ಧರಾಗಿರುತ್ತಾರೆ. ವೃಷಭ ರಾಶಿಯವರು ಉಪಾಯವಾಗಿ ಶ್ರೀ ಲಕ್ಷ್ಮೀದೇವಿಯ ಆರಾಧನೆ ಮಾಡಿದರೆ ಹೆಚ್ಚು ಲಾಭ ಸಿಗುತ್ತದೆ. ಮತ್ತು ವೃಷಭ ರಾಶಿಯವರಿಗೆ ಕೊನೆ ಮಾತು ಏನಂದರೆ, ಸಹನೆಯೇ ನಿಮ್ಮ ದೊಡ್ಡ ಶಕ್ತಿ. ಇದನ್ನು ಸರಿಯಾಗಿ ಬಳಸಿ ದೊಡ್ಡ ಯಶಸ್ಸು ಸಾಧಿಸುತ್ತೀರಿ. ಮತ್ತು ಮಿಥುನ ರಾಶಿ. ಬುದ್ಧಿವಂತಿಕೆ ಹಾಗೂ ಮಾತಿನ ಕಲೆಗಾಗಿ ಪ್ರಸಿದ್ಧವಾದ ಮಿಥುನ ರಾಶಿಯವರ ಬಗ್ಗೆ ನೋಡೋಣ. ಈ ರಾಶಿಯವರು ಕ, ಕಿ, ಕು, ಘ, ನ್ಯ, ಚ, ಕೆ, ಕೋ, ಹ ಅಕ್ಷರದಿಂದ ಆರಂಭವಾಗುವವರ ಈ ರಾಶಿಗೆ ಸೇರಿರುತ್ತಾರೆ. ಮಿಥುನ ರಾಶಿಯವರು ತುಂಬ ಚತುರರು ಮತ್ತು ಚುರುಕು ಬುದ್ಧಿಯವರು. ಇವರು ಯಾವ ಪರಿಸ್ಥಿತಿಗೂ ಹೊಂದಿಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತಾರೆ. ಮಾತನಾಡುವ ಕಲೆ ಇವರಿಗೆ ಬಹಳ ಚೆನ್ನಾಗಿ ಇರುತ್ತದೆ.
ಹಣಕಾಸಿನ ವಿಷಯದಲ್ಲಿ ಇವರು ಹೊಸ ಹೊಸ ಅವಕಾಶಗಳನ್ನು ಹುಡುಕುತ್ತಾರೆ. ವ್ಯವಹಾರದಲ್ಲಿ ಉತ್ತಮ ಲಾಭ ಪಡೆಯುತ್ತಾರೆ. ಪ್ರೀತಿ ಜೀವನದಲ್ಲಿ ಇವರ ಸ್ವಲ್ಪ ಚಂಚಲ ಸ್ವಭಾವದವರು, ಆದರೆ ನಿಷ್ಠೆ ಇದ್ದರೆ ಉತ್ತಮ ಸಂಬಂಧ ಸಾಧ್ಯತೆ ಇರುತ್ತದೆ. ಮಿಥುನ ರಾಶಿಯವರು ಉಪಾಯವಾಗಿ ಗಣೇಶನ ಪೂಜೆ ಮಾಡಿದರೆ ಯಶಸ್ಸು ಹೆಚ್ಚಾಗುತ್ತದೆ. ಮಿಥುನ ರಾಶಿಯವರಿಗೆ ಕೊನೆ ಮಾತು ಏನಂದರೆ, ನಿಮ್ಮ ಬುದ್ಧಿವಂತಿಕೆಯನ್ನು ಸರಿಯಾಗಿ ಬಳಸಿದರೆ ದೊಡ್ಡ ಮಟ್ಟದ ಸಾಧನೆ ಸಾಧ್ಯವಾಗಿರುತ್ತದೆ. ಹಾಗೂ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ಭಾವನೆಗಳು ಮತ್ತು ಪ್ರೀತಿಯ ಪ್ರತೀಕವಾದ ಕಟಕ ರಾಶಿಯವರ ಬಗ್ಗೆ ತಿಳಿಯೋಣ. ಈ ರಾಶಿಯವರಿಗೆ ಹಿ, ಹೂ, ಹೇ, ಹೋ, ಢ, ಡಿ, ಡು, ಡೇ, ಡೋ ಅಕ್ಷರಗಳಿಂದ ಆರಂಭವಾಗುವವರು ಈ ರಾಶಿಗೆ ಸೇರಿರುತ್ತಾರೆ. ಕಟಕ ರಾಶಿಯವರು ತುಂಬ ಭಾವನಾತ್ಮಕರು. ಕುಟುಂಬ ಮತ್ತು ಸಂಬಂಧಗಳಿಗೆ ಹೆಚ್ಚು ಮಹತ್ವ ಕೊಡುತ್ತಾರೆ. ಇವರು ಸಹಾಯ ಮಾಡುವ ಗುಣ ಹೊಂದಿರುತ್ತಾರೆ. ಹಣಕಾಸಿನ ವಿಷಯದಲ್ಲಿ ಕುಟುಂಬದಿಂದ ಅಥವಾ ಆಸ್ತಿ ಮೂಲಕ ಲಾಭ ದೊರೆಯುತ್ತದೆ. ಆದರೆ ಕೆಲವೊಮ್ಮೆ ಭಾವನೆಗಳಿಂದ ತಪ್ಪು ನಿರ್ಧಾರ ಮಾಡಬಹುದು. ಪ್ರೀತಿ ಜೀವನದಲ್ಲಿ ಇವರು ತುಂಬ ನಿಷ್ಠಾವಂತರು. ತಮ್ಮವರಿಗಾಗಿ ಎಲ್ಲವನ್ನೂ ಮಾಡುತ್ತಾರೆ. ಉಪಾಯವಾಗಿ ಕರ್ಕಾಟಕ ರಾಶಿಯವರು ಶಿವನ ಆರಾಧನೆ ಮಾಡಿದರೆ ಮನಃಶಾಂತಿ ಮತ್ತು ಯಶಸ್ಸು ಸಿಗುತ್ತದೆ. ಕರ್ಕಾಟಕ ರಾಶಿಯವರಿಗೆ ಕೊನೆಯ ಮಾತು ಏನಂದರೆ, ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಿದರೆ ಜೀವನದಲ್ಲಿ ಇನ್ನಷ್ಟು ಯಶಸ್ಸು ಪಡೆಯಬಹುದು. ಹಾಗೂ ಸಿಂಹರಾಶಿ. ಸಿಂಹರಾಶಿಯವರು ರಾಜಸತ್ವ ಮತ್ತು ಆತ್ಮವಿಶ್ವಾಸದ ಪ್ರತೀಕವಾದ ಸಿಂಹರಾಶಿಯವರ ಬಗ್ಗೆ ನೋಡೋಣ. ಈ ರಾಶಿಯವರಿಗೆ ಮಾ, ಮೀ, ಮೂ, ಮೇ, ಮೋ, ಟ, ಟಿ, ಟು, ಟೆ ಈ ಅಕ್ಷರಗಳಿಂದ ಆರಂಭವಾಗುವವರ ಈ ರಾಶಿಗೆ ಸೇರಿರುತ್ತಾರೆ. ಸಿಂಹರಾಶಿಯವರು ಹುಟ್ಟಿನಿಂದಲೇ ನಾಯಕರು. ಇವರು ಯಾವಾಗಲೂ ಮುಂಚೂಣಿಯಲ್ಲಿ ಇರುತ್ತಾರೆ. ಆತ್ಮವಿಶ್ವಾಸ ಇವರ ದೊಡ್ಡ ಶಕ್ತಿ. ಹಣಕಾಸಿನಲ್ಲಿ ಇವರು ಉತ್ತಮ ಅವಕಾಶಗಳನ್ನು ಪಡೆಯುತ್ತಾರೆ. ಅಧಿಕಾರ ಮತ್ತು ಮಾನ ಸನ್ಮಾನ ಕೂಡ ದೊರೆಯುತ್ತದೆ. ಪ್ರೀತಿ ಜೀವನದಲ್ಲಿ ಇವರು ನಿಷ್ಠಾವಂತರು. ಆದರೆ ಸ್ವಲ್ಪ ಅಹಂಕಾರದಿಂದ ಸಮಸ್ಯೆಗಳು ಬರಬಹುದು. ಉಪಾಯವಾಗಿ ಸಿಂಹರಾಶಿಯವರು ಸೂರ್ಯನ ಆರಾಧನೆ ಮಾಡಿದರೆ ಹೆಚ್ಚು ಯಶಸ್ಸು ಸಿಗುತ್ತದೆ. ಸಿಂಹರಾಶಿಯವರಿಗೆ ಕೊನೆಯ ಮಾತು ಏನಂದರೆ, ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಗೆಲುವಿನ ರಹಸ್ಯ. ಮತ್ತು ಕನ್ಯಾ ರಾಶಿ. ಶಿಸ್ತಿನ ಜೀವನ ಮತ್ತು ಪರಿಶುದ್ಧತೆ ಪ್ರತೀಕವಾದ ಕನ್ಯಾ ರಾಶಿಯವರ ಬಗ್ಗೆ ತಿಳಿಯೋಣ. ಈ ರಾಶಿಯವರಿಗೆ ತೋ, ಪ, ಪಿ, ಪು, ಶ, ನ, ಠ, ಪೆ, ಪೋ ಅಕ್ಷರಗಳಿಂದ ಆರಂಭವಾಗುವವರು ಈ ರಾಶಿಗೆ ಸೇರಿರುತ್ತಾರೆ. ಕನ್ಯಾ ರಾಶಿಯವರು ತುಂಬ ಶಿಸ್ತಿನವರು ಮತ್ತು ಯೋಜನೆ ಮಾಡಿಕೊಂಡು ಕೆಲಸ ಮಾಡುವವರು. ಇವರು ಯಾವುದನ್ನಾದರೂ ಸಂಪೂರ್ಣವಾಗಿ ಪರಿಶೀಲಿಸಿ ನಿರ್ಧಾರ ಮಾಡುತ್ತಾರೆ. ಹಣಕಾಸಿನಲ್ಲಿ ನಿಧಾನವಾಗಿ ಆದರೆ ಖಚಿತವಾಗಿ ಪ್ರಗತಿ ಸಾಧಿಸುತ್ತಾರೆ. ಕೆಲಸದಲ್ಲಿ ಯಶಸ್ಸು ಖಚಿತ. ಪ್ರೀತಿ ಜೀವನದಲ್ಲಿ ಇವರು ಸ್ವಲ್ಪ ಸಂಯಮಿತರು. ಆದರೆ ಒಮ್ಮೆ ಪ್ರೀತಿ ಮಾಡಿದರೆ ನಿಷ್ಠೆಯಿಂದ ಇರುತ್ತಾರೆ. ಈ ರಾಶಿಯವರಿಗೆ ಉಪಾಯವಾಗಿ ವಿಷ್ಣುವಿನ ಆರಾಧನೆ ಮಾಡಿದರೆ ಭಾಗ್ಯ ಹೆಚ್ಚುತ್ತದೆ. ಹಾಗೂ ಈ ರಾಶಿಯವರಿಗೆ ಅಂದರೆ ಕನ್ಯಾ ರಾಶಿಯವರಿಗೆ ಕೊನೆಯ ಮಾತು ಏನಂದರೆ, ನಿಮ್ಮ ಪರಿಶ್ರಮ ಮತ್ತು ಶಿಸ್ತಿನಿಂದ ದೊಡ್ಡ ಮಟ್ಟದ ಯಶಸ್ಸು ನಿಮ್ಮದೇ. ಮತ್ತು ತುಲಾರಾಶಿ. ಸಮತೋಲನ ಮತ್ತು ನ್ಯಾಯದ ಪ್ರತೀಕವಾದ ತುಲಾರಾಶಿಯವರ ಬಗ್ಗೆ ತಿಳಿಯೋಣ. ಈ ರಾಶಿಯವರಿಗೆ ರಾ, ರಿ, ರು, ರೇ, ರೋ, ತ, ತಿ, ತು, ಟೆ ಈ ಅಕ್ಷರಗಳಿಂದ ಆರಂಭವಾಗುವವರ ಈ ರಾಶಿಗೆ ಸೇರಿರುತ್ತಾರೆ. ತುಲಾರಾಶಿಯವರು ಸಮತೋಲನದ ಜೀವನವನ್ನು ಇಷ್ಟಪಡುತ್ತಾರೆ. ಇವರು ಯಾವ ವಿಷಯದಲ್ಲಾದರೂ ನ್ಯಾಯ ಮತ್ತು ಸತ್ಯದ ಪರ ನಿಲ್ಲುತ್ತಾರೆ. ಸಮಾಜದಲ್ಲಿ ಗೌರವ ಪಡೆಯುವ ಗುಣ ಇವರಲ್ಲಿರುತ್ತದೆ. ಹಣಕಾಸಿನ ವಿಷಯದಲ್ಲಿ ಇವರು ವ್ಯವಹಾರಗಳಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ. ಭಾಗಸಹಕಾರದಿಂದ ಲಾಭ ಹೆಚ್ಚುತ್ತದೆ. ಪ್ರೀತಿ ಜೀವನದಲ್ಲಿ ಇವರು ತುಂಬ ರೊಮ್ಯಾಂಟಿಕ್ ಮತ್ತು ನಿಷ್ಠಾವಂತರು. ಆದರೆ ನಿರ್ಧಾರ ತೆಗೆದುಕೊಳ್ಳಲು ಸಮಯ ತೆಗೆದುಕೊಳ್ಳುತ್ತಾರೆ. ಈ ರಾಶಿಯವರು ಉಪಾಯವಾಗಿ ಲಕ್ಷ್ಮೀದೇವಿಯ ಆರಾಧನೆ ಮಾಡಿದರೆ ಧನಲಾಭ ಹೆಚ್ಚಾಗುತ್ತದೆ. ತುಲಾರಾಶಿಯವರಿಗೆ ಕೊನೆಯ ಮಾತು ಏನಂದರೆ, ಸಮತೋಲನ ಕಾಪಾಡಿದರೆ ಜೀವನದಲ್ಲಿ ಶಾಂತಿ ಮತ್ತು ಯಶಸ್ಸು ಎರಡೂ ಸಿಗುತ್ತದೆ. ಮತ್ತು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಗಂಭೀರತೆ ಮತ್ತು ರಹಸ್ಯಮಯತೆಯ ಪ್ರತೀಕವಾದ ವೃಶ್ಚಿಕ ರಾಶಿಯವರ ಬಗ್ಗೆ ತಿಳಿಯೋಣ. ಈ ರಾಶಿಗೆ ತೋ, ನ, ನಿ, ನು, ನೆ, ನೋ, ಯಾ, ಈ, ಯು ಈ ಅಕ್ಷರಗಳಿಂದ ಆರಂಭವಾಗುವವರು ಈ ರಾಶಿಗೆ ಸೇರಿರುತ್ತಾರೆ.
ವೃಶ್ಚಿಕ ರಾಶಿಯವರು ತುಂಬ ಆಳವಾದ ಚಿಂತನೆ ಹೊಂದಿರುತ್ತಾರೆ. ಇವರು ತಮ್ಮ ಭಾವನೆಗಳನ್ನು ಹೊರಗೆ ತೋರಿಸುವುದಿಲ್ಲ, ಆದರೆ ಒಳಗೆ ತುಂಬ ಶಕ್ತಿಶಾಲಿಗಳು. ಹಣಕಾಸಿನಲ್ಲಿ ಅಕಸ್ಮಾತ್ ಲಾಭಗಳ ಸಾಧ್ಯತೆ ಹೆಚ್ಚಾಗಿರುತ್ತದೆ, ಆದರೆ ಕೆಲವೊಮ್ಮೆ ಅಪಾಯ ತೆಗೆದುಕೊಳ್ಳುವ ಸ್ವಭಾವದಿಂದ ನಷ್ಟವೂ ಆಗಬಹುದು. ಪ್ರೀತಿ ಜೀವನದಲ್ಲಿ ಇವರು ತುಂಬ ನಿಷ್ಠಾವಂತರು, ಆದರೆ ಸ್ವಲ್ಪ ಅಸೂಯೆ ಸ್ವಭಾವದಿಂದ ಸಮಸ್ಯೆಗಳು ಬರಬಹುದು. ಈ ರಾಶಿಯವರಿಗೆ ಉಪಾಯವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿದರೆ ಕಷ್ಟ ನಿವಾರಣೆಯಾಗುತ್ತದೆ. ವೃಶ್ಚಿಕ ರಾಶಿಯವರಿಗೆ ಕೊನೆಯ ಮಾತು ಏನೆಂದರೆ, ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ದೊಡ್ಡ ಯಶಸ್ಸು ಖಚಿತವಾಗಿ ಸಿಗುತ್ತದೆ. ಹಾಗೂ ಧನಸ್ಸು ರಾಶಿ. ಧನಸ್ಸು ರಾಶಿಯವರು ಸ್ವಾತಂತ್ರ್ಯ ಮತ್ತು ಜ್ಞಾನಪ್ರೀತಿಯ ಪ್ರತೀಕವಾದ ಧನುಸ್ಸು ರಾಶಿಯವರ ಬಗ್ಗೆ ತಿಳಿಯೋಣ. ಈ ರಾಶಿಯವರಿಗೆ ಎ, ಯೋ, ಬಾ, ಭಿ, ಭೂ, ಧ, ಫ, ಧ, ಭೆ ಈ ಅಕ್ಷರಗಳಿಂದ ಆರಂಭವಾಗುವವರು ಈ ರಾಶಿಗೆ ಸೇರಿರುತ್ತಾರೆ. ಧನು ರಾಶಿಯವರು ಸ್ವಾತಂತ್ರ್ಯವನ್ನು ತುಂಬ ಇಷ್ಟಪಡುತ್ತಾರೆ. ಇವರು ಯಾವಾಗಲೂ ಹೊಸ ವಿಷಯಗಳನ್ನು ಕಲಿಯಲು ಆಸಕ್ತಿ ಹೊಂದಿರುತ್ತಾರೆ. ಹಣಕಾಸಿನಲ್ಲಿ ವಿದೇಶ ಯೋಗ ಮತ್ತು ದೊಡ್ಡ ಅವಕಾಶಗಳು ಬರುತ್ತವೆ. ಅದನ್ನು ಸರಿಯಾಗಿ ಬಳಸಿಕೊಂಡರೆ ಯಶಸ್ಸು ಖಚಿತ. ಪ್ರೀತಿ ಜೀವನದಲ್ಲಿ ಇವರು ನೇರವಾಗಿರುವವರು, ಆದರೆ ಸ್ವಾತಂತ್ರ್ಯ ಬೇಕು ಅನ್ನೋ ಸ್ವಭಾವದಿಂದ ಸಮಸ್ಯೆಗಳು ಬರಬಹುದು. ಈ ರಾಶಿಯವರು ಉಪಾಯವಾಗಿ ಗುರು ಬೃಹಸ್ಪತಿ ಆರಾಧನೆ ಮಾಡಿದರೆ ಭಾಗ್ಯ ವೃದ್ಧಿಯಾಗುತ್ತದೆ. ಧನಸ್ಸು ರಾಶಿಯವರಿಗೆ ಕೊನೆಯ ಮಾತು ಏನಂದರೆ, ನಿಮ್ಮ ಜ್ಞಾನ ಮತ್ತು ಧೈರ್ಯದಿಂದ ನೀವು ಎತ್ತರಕ್ಕೇರುತ್ತೀರಿ. ಮತ್ತು ಮಕರ ರಾಶಿ. ಮಕರ ರಾಶಿಯವರು ಪರಿಶ್ರಮ ಮತ್ತು ಗುರಿ ಸಾಧನೆಯ ಪ್ರತೀಕವಾದ ಮಕರ ರಾಶಿಯವರ ಬಗ್ಗೆ ತಿಳಿಯೋಣ. ಈ ರಾಶಿಗೆ ಭೋ, ಜ, ಜಿ, ಜು, ಜೆ, ಖ, ಖಿ, ಖು, ಕೆ ಈ ಅಕ್ಷರಗಳಿಂದ ಆರಂಭವಾಗುವವರು ಈ ರಾಶಿಗೆ ಸೇರಿರುತ್ತಾರೆ. ಮಕರ ರಾಶಿಯವರು ತುಂಬ ಪರಿಶ್ರಮಿಗಳು. ಇವರು ತಮ್ಮ ಗುರಿಯನ್ನು ಸಾಧಿಸಲು ಯಾವ ಮಟ್ಟಕ್ಕೂ ಏಗುತ್ತಾರೆ. ಹಣಕಾಸಿನಲ್ಲಿ ನಿಧಾನವಾಗಿ ಆದರೆ ಖಚಿತವಾಗಿ ಪ್ರಗತಿ ಸಾಧಿಸುತ್ತಾರೆ. ಜೀವನದಲ್ಲಿ ದೊಡ್ಡ ಸ್ಥಾನವನ್ನು ಪಡೆಯುತ್ತಾರೆ. ಪ್ರೀತಿ ಜೀವನದಲ್ಲಿ ಇವರು ಸ್ವಲ್ಪ ಗಂಭೀರ ಸ್ವಭಾವದವರು, ಆದರೆ ನಿಷ್ಠೆ ತುಂಬ ಇರುತ್ತದೆ. ಈ ರಾಶಿಯವರು ಉಪಾಯವಾಗಿ ಶನಿದೇವರ ಆರಾಧನೆ ಮಾಡಿದರೆ ಅಡಚಣೆಗಳು ದೂರವಾಗುತ್ತವೆ. ಮಕರ ರಾಶಿಯವರಿಗೆ ಕೊನೆಯ ಮಾತು ಏನಂದರೆ, ನಿಮ್ಮ ಪರಿಶ್ರಮವೇ ನಿಮ್ಮ ಗೆಲುವಿನ ದಾರಿ. ಮತ್ತು ಕುಂಭರಾಶಿ. ಹೊಸ ಆಲೋಚನೆಗಳು ಮತ್ತು ವಿಭಿನ್ನತೆಯ ಪ್ರತೀಕವಾದ ಕುಂಭರಾಶಿಯವರ ಬಗ್ಗೆ ತಿಳಿಯೋಣ. ಈ ರಾಶಿಯವರಿಗೆ ಖೋ, ಘ, ಗಿ, ಗು, ಗೆ, ಗೋ, ಸಾ, ಸಿ, ಸು ಈ ಅಕ್ಷರಗಳಿಂದ ಆರಂಭವಾಗುವವರು ಈ ರಾಶಿಗೆ ಸೇರಿರುತ್ತಾರೆ. ಕುಂಭರಾಶಿಯವರು ವಿಭಿನ್ನವಾಗಿ ಯೋಚಿಸುವವರು. ಇವರು ಸಮಾಜದಲ್ಲಿ ಹೊಸ ಬದಲಾವಣೆಗಳನ್ನು ತರಲು ಪ್ರಯತ್ನಿಸುತ್ತಾರೆ. ಹಣಕಾಸಿನಲ್ಲಿ ಹೊಸ ಅವಕಾಶಗಳಿಂದ ಲಾಭ ದೊರೆಯುತ್ತದೆ. ಟೆಕ್ನಾಲಜಿ ಮತ್ತು ಹೊಸ ಕ್ಷೇತ್ರದಲ್ಲಿ ಯಶಸ್ಸು ಸಿಗುತ್ತದೆ. ಪ್ರೀತಿ ಜೀವನದಲ್ಲಿ ಇವರು ಸ್ವಲ್ಪ ದೂರದಿಂದ ಪ್ರೀತಿಸುವ ಸ್ವಭಾವ ಹೊಂದಿರುತ್ತಾರೆ. ಕುಂಭರಾಶಿಯವರು ಉಪಾಯವಾಗಿ ಶನಿದೇವರ ಮತ್ತು ಹನುಮಂತನ ಆರಾಧನೆ ಮಾಡಿದರೆ ಉತ್ತಮ ಫಲ ಸಿಗುತ್ತದೆ. ಕುಂಭರಾಶಿಯವರಿಗೆ ಕೊನೆ ಮಾತು ಏನಂದರೆ, ನಿಮ್ಮ ಹೊಸ ಆಲೋಚನೆಗಳು ನಿಮ್ಮ ಯಶಸ್ಸಿನ ಕೀಲಿಕೈ. ಹಾಗೂ ಮೀನರಾಶಿ. ಕರುಣೆ ಮತ್ತು ಆಧ್ಯಾತ್ಮಿಕತೆಯ ಪ್ರತೀಕವಾದ ಮೀನರಾಶಿಯವರ ಬಗ್ಗೆ ತಿಳಿಯೋಣ. ಈ ರಾಶಿಯವರಿಗೆ ಶೆ, ಸೋ, ದ, ದಿ, ದು, ಥ, ಝ, ನ್ಯ, ದೆ ಈ ಅಕ್ಷರಗಳಿಂದ ಇರುವವರು ಮತ್ತು ಆರಂಭವಾಗುವವರು ಈ ರಾಶಿಗೆ ಸೇರಿರುತ್ತಾರೆ. ಮೀನರಾಶಿಯವರು ತುಂಬ ಕರುಣಾಮಯವರು. ಇವರ ಇತರರ ನೋವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಆಧ್ಯಾತ್ಮಿಕ ಚಿಂತನೆ ಇವರಲ್ಲಿ ಹೆಚ್ಚಾಗಿ ಇರುತ್ತದೆ. ಹಣಕಾಸಿನಲ್ಲಿ ದೇವರ ಕೃಪೆಯಿಂದ ಉತ್ತಮ ಫಲ ಸಿಗುತ್ತದೆ, ಆದರೆ ಕೆಲವೊಮ್ಮೆ ನಿರ್ಧಾರಗಳಲ್ಲಿ ಗೊಂದಲ ಉಂಟಾಗಬಹುದು. ಪ್ರೀತಿ ಜೀವನದಲ್ಲಿ ಇವರು ತುಂಬ ಭಾವನಾತ್ಮಕರು ಮತ್ತು ನಿಷ್ಠಾವಂತರು. ಮೀನರಾಶಿಯವರು ಉಪಾಯವಾಗಿ ವಿಷ್ಣು ಅಥವಾ ಶ್ರೀಮನ್ನಾರಾಯಣ ಆರಾಧನೆ ಮಾಡಿದರೆ ಜೀವನದಲ್ಲಿ ಶಾಂತಿ ಮತ್ತು ಯಶಸ್ಸು ಸಿಗುತ್ತದೆ. ಮೀನರಾಶಿಯವರಿಗೆ ಕೊನೆಯ ಮಾತು ಏನಂದರೆ, ನಿಮ್ಮ ಕರುಣೆ ಮತ್ತು ಭಕ್ತಿ ನಿಮ್ಮ ಜೀವನವನ್ನು ಸುಂದರವಾಗಿಸುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ನಿಮ್ಮ ಹೆಸರಿನ ಮೊದಲ ಅಕ್ಷರಕ್ಕೆ ಸಂಬಂಧಿಸಿದಂತೆ ನೀವು ಯಾವ ರಾಶಿಯವರಾಗಿರುತ್ತೀರಿ ಅಂತ ಸಂಪೂರ್ಣವಾಗಿ ತಿಳಿಸಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು.
ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.